ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ದಿವಸ ಗೀತಾ ಚಿಂತನೆಯಲ್ಲಿ ದೈವಾಸುರ ಸಂಪದ್ವಿಭಾಗ ಯೋಗದ ಅಧ್ಯಾಯದಲ್ಲಿ ಆಸುರಿ ಸಂಪತ್ತಿನ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ನಾನು ನಿನ್ನೆ ದಿವಸ ಸ್ವಲ್ಪ ಹೇಳಿದ್ದೆ, ಹೇಗೆ ಜನಗಳು ಸ್ವಾರ್ಥಿಯಾಗಿಬಿಟ್ಟು ಐಶ್ವರ್ಯವನ್ನು ಶೇಖರ ಮಾಡೋ ಇದರಲ್ಲೇ ಮಗ್ನರಾಗಿಬಿಟ್ಟು ಜನ್ಮವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಅಂತ. ಆತ್ಮವಂತಿಕೆ ಅಂತ ಒಂದು ಪದ. ಆತ್ಮವಂತಿಕೆ ಅಂತಂದರೆ ಆತ್ಮ ಹೇಗಿದೆ, ಹಾಗಂದರೆ ಏನು ಅನ್ನೋವಂಥದ್ದನ್ನು ತಿಳ್ಕೊಂಡು ಆ ತರಹ ವ್ಯವಹರಿಸಬೇಕು. ಅದು ಆತ್ಮವಂತಿಕೆ ಅಂತಾಗುತ್ತೆ. ಇನ್ನೊಬ್ಬರ ಹೃದಯದಲ್ಲಿ ಇರೋವಂಥ ಆತ್ಮವನ್ನು, ನಮ್ಮ ಹೃದಯದಲ್ಲಿರುವಂಥ ಆತ್ಮವನ್ನು ಗುರುತಿಸಬೇಕು, ಗ್ರಹಿಸಬೇಕು ಅಂತ ಇರೋದು. ಇದನ್ನು ಮಾಡೋದಿಲ್ಲ ಅವರುಗಳು. ಆಸುರಿ ಸಂಪತ್ತಿರುವಂಥವರು ಈ ಗೋಜಿಗೆ ಹೋಗೋದಿಲ್ಲ. ಅವರದ್ದೇ ಪ್ರಪಂಚನೇ ಬೇರೆ ಇರುತ್ತೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ಇವರಿಗೆ ಆ ಜ್ಞಾನ ಅನ್ನೋದು ಸಿಗೋದಿಲ್ಲ. ಅದು ಅವ್ರಿಗಾಗುವಂಥ ನಷ್ಟದ ಪರಾಕಾಷ್ಠೆ ಅಂತಂದರೆ ಅದಕ್ಕಿಂತ ಭಾರಿ ನಷ್ಟ ಇನ್ನೊಂದಿರೋಲ್ಲ. ಆದರೆ ಅವ್ರಿಗೆ ಅದು ಗೊತ್ತಾಗೋದಿಲ್ಲ. ನೆಲಭಾವಿ ಅದಕ್ಕೆ ಮುಂಚೆನೇ ಮೆಟ್ಲಿರೋಲ್ಲ, ಸುತ್ತ ಕೆಸರು ಮಣ್ಣಿರುತ್ತೆ. ಅದರ ಪಕ್ಕದಲ್ಲಿ ನಿಂತಿರೋವಂಥವನು ಅಕಸ್ಮಾತ್ ಕಾಲು ಜಾರಿಬಿಟ್ರೆ ಅಧಃ ಪಾತಾಳಕ್ಕೆ ಹೋಗ್ಬಿಡ್ತಾನೆ. ಹಿಡ್ಕೊಳ್ಳೋಕ್ಕೇನೂ ಇರಲ್ಲ, ಅಲ್ಲಿ ಬರೀ ನೀರು, ಕೆಳಗಡೆ ಮಣ್ಣು, ಸಿಕ್ಕಾಕೊಂಡ್ಬಿಡ್ತಾನೆ. ಮಧ್ಯದಲ್ಲಿ ಎಲ್ಲೂ ನಿಲುಗಡೆನೇ ಇರೋದಿಲ್ಲ ಅವನಿಗೆ. ಅದೇ ತರಹ ಆತ್ಮೋದ್ಧಾರಕ್ಕೆ ಸಾಧಕವಾದಂಥ ಮನುಷ್ಯ ಜನ್ಮದಲ್ಲಿ ಇರೋವಂಥವನು ಆ ಮನುಷ್ಯ ಜನ್ಮದ ರಹಸ್ಯವನ್ನು ಅರಿಯದೆ ಕೇವಲ ಕಾಮಾಭಿಭೂತನಾಗಿ ಕ್ರೂರಿಯಾಗಿ ಪಾಪಕರ್ಮಗಳನ್ನೇ ಮಾಡ್ತಾ ಇದ್ದರೆ ಮುಂದೆ ಅವರಿಗೆ ಮನುಷ್ಯ ಜನ್ಮ ಸಿಗೋದು ಬಹಳ ಕಷ್ಟ. ಒಂದು ಸಲ ಏನಾದರೂ ಅವರು ಪ್ರಾಣಿ ಯೋನಿಗಳಲ್ಲಿ ಬಿದ್ದುಬಿಟ್ರೆ ಪುನಃ ಉದ್ಧಾರ ಆಗೋದಕ್ಕೆ ಕೋಟಿ ಕೋಟಿ ಜನ್ಮಗಳನ್ನು ತಾಳಬೇಕಾಗತ್ತೆ ಅಂತಾನೆ ಕೃಷ್ಣ. ಒಮ್ಮೆ ಎಡವು ಬಿದ್ದುಬಿಟ್ರೆ ಚೇತರಿಸಿಕೊಳ್ಳಲು ಕಷ್ಟ ಸಾಧ್ಯ ಅನ್ನುವಂತೆ ಯಾವುದೋ ಪುಣ್ಯದಿಂದ ಲಭಿಸಿರುವಂಥ ಮನುಷ್ಯ ಜನ್ಮದ ಆತ್ಮೋದ್ಧಾರಕ್ಕಾಗಿ ಸದುಪಯೋಗ ಪಡಿಸಿಕೊಳ್ಳದೆ ಹೋದರೆ, ನನ್ನನ್ನು ಪಡೆದುಕೊಳ್ಳದೇ ಹೋದರೆ ಅತ್ಯಂತ ಅಧಮವಾದ ಯೋನಿಗಳಲ್ಲಿ ಜನ್ಮ ತಾಳ್ತಾರೆ, ನಿಕೃಷ್ಟವಾದ ಗತಿಯನ್ನು ಹೊಂದುತ್ತಾರೆ. ನನ್ನನ್ನು ಪಡೆಯದೆಯೇ ಅಂದರೆ ಸರ್ವೇಶ್ವರನಾದ ಭಗವಾನ್ ವಾಸುದೇವನು ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳದೆ ಅವರು ಜನ್ಮವನ್ನು ಹಾಳು ಮಾಡ್ಕೊಂಡು ಬಿಡ್ತಾರೆ, ಅಧೋಗತಿಗೆ ಹೋಗಿಬಿಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಈ ಎಚ್ಚರಿಕೆ ಮಾತುಗಳನ್ನು ನಾವು ಮನನ ಮಾಡ್ಕೊಳ್ಬೇಕು ಯಾವಾಗಲೂ. ಇದು ಹೇಗೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ? ಇದಕ್ಕಿಂತ ಅಧಮ ಜನ್ಮ ಅಂದರೆ ಪ್ರಾಣಿ ಯೋನಿನಲ್ಲಿ ಹುಟ್ಟೋದು ಬೇಡ ಅಂತ ನಾವು ಅದನ್ನು ಮನನ ಮಾಡೋದು ಹೇಗೆ ಅಂತಂದರೆ, ಆತ್ಮದರ್ಶನಕ್ಕಿಂತ ಮಿಗಿಲಾದ್ದು ಯಾವುದೂ ಇಲ್ಲ. ಅದಾಗಬೇಕಾದ್ರೆ ಏನು ಮಾಡಬೇಕು? ಆತ್ಮದರ್ಶನದ ಸ್ವರೂಪ ಏನು ಅಂತನ್ಬೇಕಾದ್ರೆ ಸರ್ವತ್ರ ಸಮಬುದ್ಧಿ, ಸರ್ವತ್ರ ಪ್ರೀತಿ, ಸರ್ವತ್ರ ಶಾಂತಿ, ಸರ್ವತ್ರ ಮೈತ್ರಿ ಅಂತ. ಸರ್ವತ್ರ ಸಮಬುದ್ಧಿ, ನನ್ನಂತೆಯೇ ಎಲ್ಲರೂ ಅಂತ ತಿಳ್ಕೊಳ್ಬೇಕು. ಆವಾಗೇನಾಗುತ್ತೆ, ತಾರತಮ್ಯ ಬುದ್ಧಿ ಇರೋಲ್ಲ. ಆವಾಗ ನನ್ನನ್ನು ನಾನು ಹೇಗೆ ರಕ್ಷಿಸ್ಕೊಳ್ತೀನೋ, ಹೇಗೆ ನಾನು ಗಮನಿಸ್ಕೊತೀನೋ ಹಾಗೆ ಬೇರೆಯವ್ರನ್ನು ನೋಡಬೇಕು ಅಂತ, ಅದೇ ಬುದ್ಧಿ ಇರಬೇಕು ಅಂತ. ಸರ್ವತ್ರ ಪ್ರೀತಿ, ಎಲ್ಲರಲ್ಲೂ ಪ್ರೀತಿ ಇರಬೇಕು. ನನ್ನವರು ತನ್ನವರು ಅಂತ ಭೇದ ಭಾವನೆ ಮಾಡಬಾರ್ದು ಅಂತ. ಸರ್ವತ್ರ ಶಾಂತಿ, ಯಾರ ಶಾಂತಿಗೂ ಭಂಗ ಮಾಡಬಾರ್ದು, ನಮ್ಮ ಶಾಂತಿಯನ್ನು ನಾವು ಭಂಗಪಡಿಸ್ಕೋಬಾರ್ದು. ಸರ್ವತ್ರ ಮೈತ್ರಿ, ಎಲ್ಲರನ್ನೂ ಕಂಡ್ರೆ ಸ್ನೇಹದಿಂದ ಇರಬೇಕು. ದ್ವೇಷ ಮಾಡೋದ್ರಿಂದ ಏನೂ ಸಿಗೋದಿಲ್ಲ, ಸ್ನೇಹದಿಂದ ಇರಬೇಕು ಅಂತ ಅನ್ನೋವಂಥದ್ದು. ಇದನ್ನು ಸಂಕ್ಷೇಪದಲ್ಲಿ ಹೇಳುವಂಥದ್ದಾದರೆ ಕಾಮ, ಕ್ರೋಧ, ಲೋಭ ಈ ಮೂರುವೇ ನರಕದ ಮೂರು ಹೆಬ್ಬಾಗಿಲವು ಅಂತ. ಅದನ್ನು ಪ್ರಯತ್ನಪೂರ್ವಕವಾಗಿ ಬಿಡಬೇಕು. ಇವು ಆತ್ಮನಾಶಕವಾದಂಥದ್ದು, ಆತ್ಮೋದ್ಧಾರ ಮಾಡೋದಿಲ್ಲ ಇವುಗಳು. ಈ ಮೂರರಲ್ಲಿ ಒಂದೊಂದೇ ಮನುಷ್ಯನನ್ನು ಅಧೋಗತಿಗೆ ಹಾಕೋದಕ್ಕೆ ಸಾಕಷ್ಟು ಸಾಮರ್ಥ್ಯ ಇರುವಂಥದ್ದು. ಉದಾಹರಣೆಗೆ ತಗೊಂಡ್ರೆ, ಕೀಚಕ ಹಾಳಾಗಿದ್ದು ಕಾಮದಿಂದ, ಕಂಸ ಹಾಳಾಗಿದ್ದು ಕ್ರೋಧದಿಂದ, ದುರ್ಯೋಧನ ಹಾಳಾಗಿದ್ದು ಲೋಭದಿಂದ. ಈ ಮೂರೂ ಜನಕ್ಕೆ ಬುದ್ಧಿವಾದ ತುಂಬ ಜನನೇ ಹೇಳ್ತಾರೆ. ಕೀಚಕನಿಗೆ ದ್ರೌಪದಿನೇ ತುಂಬ ಹೇಳ್ತಾಳೆ, ಆದರೆ ಅವನ ಮಾತು ಕೇಳೋದಿಲ್ಲ. ಸುದೇಶ್ನೆ ಅವನ ಅಕ್ಕ, ಅವಳು ಹೇಳ್ತಾಳೆ ಕೇಳೋಲ್ಲ.
ಹಾಳಾದ. ಕಂಸನಿಗೂ ಅಷ್ಟೇ ಸುಮಾರು ಜನ ಎಲ್ಲ ಹೇಳಿಯಾಗಿತ್ತು, ಅವನು ಕೇಳಲಿಲ್ಲ. ದುರ್ಯೋಧನಗನಿಗೂ ಲೆಕ್ಕವೇ ಇಲ್ಲ. ಸಮಸ್ತ ಋಷಿಮುನಿಗಳೂ ಬಂದು ಹೇಳಿದ್ರು, ತಾಯಿಯಾದ ಗಾಂಧಾರಿಯೇ ಹೇಳಿದ್ಲು, ಕೃಷ್ಣ ಬಂದು ಹೇಳ್ದ. ಕೊನೆಗೆ ಯಾರ ಮಾತನ್ನು ಕೇಳದೆ ಲೋಭದಿಂದ ಅವನು ಹಾಳಾಗ್ಬಿಟ್ಟ. ಇದನ್ನೇ ಭಜಗೋವಿಂದಂ ಸ್ತೋತ್ರದಲ್ಲಿ ಶ್ರೀ ಶಂಕರಾಚಾರ್ಯರು ಕೂಡ ಹೇಳಿರೋದು, ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಪಶ್ಯತಿ ಸೋಹಂ ಆತ್ಮಜ್ಞಾನವಿಹೀನ ಮೂಢಾ ತೇ ಪಚ್ಯಂತೆ ನರಕನಿಗೂಢಾ ಅಂತ. ಜ್ಞಾನಿಯು ಕಾಮ ಕ್ರೋಧ ಲೋಭ ಮೋಹ ಇದೆಲ್ಲವನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿ ಅವನೇ ನಾನು ಅಂತ ಆತ್ಮನಲ್ಲಿ ಕಂಡುಕೊಳ್ತಾನೆ. ಹಾಗೆ ಮಾಡದೆ ಆತ್ಮಜ್ಞಾನವು ಕಿಂಚಿತ್ತಾದರೂ ಇಲ್ಲದೆ ಕಾಮ ಕ್ರೋಧ ಲೋಭ ಮೋಹಾಭಿಭೂತರಾಗಿ ಈಶ್ವರೋಹಂ ಅಂದರೆ ಈಶ್ವರನೇ ನಾನೇ ದೇವರು ಅಂತ ಆ ಥರ ಹೇಳ್ಕೊಳ್ಳೋದಾದರೆ ಅಂಥ ಮೂಢರು ನರಕ ಅನ್ನೋಂಥ ಗುಡಾಣದಲ್ಲಿ ಬಿದ್ದು ಬೆಂದು ಹೋಗ್ಬಿಡ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತೀನಿ. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗದ ಕೊನೆಗೆ ಬಂದಿದ್ದೀವಿ. ನಿನ್ನೆಯ ದಿವಸ ನಾನು ನಿಮಗೆ ಕಾಮ ಕ್ರೋಧ ಲೋಭ ಇಂಥದ್ದನ್ನು ಬಿಡಬೇಕು, ಈಶ್ವರೋಹಂ ಅಂತ ಹೇಳಿಕೊಂಡು ಕೂತಿದ್ರೆ ಸಾಧ್ಯವಾಗೋದಿಲ್ಲ. ನಾನೇ ಈಶ್ವರ ಅಂತ ಹೇಳ್ಕೊಂಡ್ರೆ ಅದು ಸಾಧ್ಯನೇ? ಅದು ಎಂದಿಗೂ ಇಲ್ಲ. ಅದರಿಂದ ಅದನ್ನು ಬಿಟ್ಟು ಆತ್ಮನನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನಿನ್ನೆ ದಿವಸ ಹೇಳಿದ್ದೆ ನಾನು. ಈ ಮೂರನ್ನು ತ್ಯಜಿಸಿ ತನ್ನನ್ನು ರಕ್ಷಿಸಿಕೊಳ್ಳುವಂಥವನು ಮೋಕ್ಷಕ್ಕೆ ಹೋಗ್ತಾನೆ. ಇವುಗಳನ್ನು ಗೆಲ್ಲದೆ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ತಪಸ್ಸು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮನಸ್ಸನ್ನು ತಯಾರಾಗಿ ಇಟ್ಕೊಳ್ಳದೆ ಕಾಡಿಗೆ ಹೋಗಿಬಿಟ್ರೆ ಅವನಿಗೆ ಈ ಕಾಮ ಕ್ರೋಧ ಲೋಭ ಮೋಹ ಇಂಥದ್ದು ಅಲ್ಲಿ ಕಾಡಿಸ್ತಾ ಇರುತ್ತೆ. ನೆಟ್ಟಿಗೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಧ್ಯಾನ ಮಾಡೋದಕ್ಕೆ ಆಗೋದೇ ಇಲ್ಲ ಅವನಿಗೆ. ಅದರಿಂದ ಅವುಗಳನ್ನು ಗೆಲ್ಲೋ ದಾರಿ ಶಾಸ್ತ್ರಜ್ಞಾನದಿಂದ, ತತ್ವಾನುಸಂಧಾನದಿಂದ, ಆಚಾರದಿಂದ ಮನಸ್ಸನ್ನು ಅವುಗಳಿಂದ ವಿಮುಕ್ತಿಗೊಳಿಸಿಕೊಳ್ಳಬೇಕು. ಆಗ ಮನಸ್ಸು ಶುದ್ಧವಾಗತ್ತೆ. ಆತ್ಮ ಶ್ರೇಯಸ್ಸನ್ನು ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತೆ. ಆಗ ಜ್ಞಾನಜ್ಯೋತಿ ಉದಿಸಿ ಆತ್ಮಹಿತ ಆಗತ್ತೆ. ಅನಂತರ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದು ವಿಷ್ಣು ಸಾಯುಜ್ಯವನ್ನು ಹೊಂದಬಹುದು. ಶ್ಲೋಕ 23ರಲ್ಲಿ ಶಾಸ್ತ್ರದ ಮಹಾತ್ಮೆಯನ್ನು ಪರಮಾತ್ಮ ತಿಳಿಸ್ತಾನೆ. ಯಾವನು ಶಾಸ್ತ್ರವಿಧಿಯನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ಮಾಡ್ತಾನೋ ಅವನಿಗೆ ಸಿದ್ಧಿ ಲಭಿಸೋದಿಲ್ಲ ಅಂತ. ಸಿದ್ಧಿ ಅಂದ್ರೇನು? ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಅದು ಲಭಿಸೋದಿಲ್ಲ ಅಂತಂದ್ಬಿಟ್ಟು. ಸುಖವೂ ಲಭಿಸೋದಿಲ್ಲ, ಸದ್ಗತಿಯೂ ಲಭಿಸುವುದಿಲ್ಲ. ತಾವು ಹೇಳಿದ್ದೇ ಶಾಸ್ತ್ರ ಅಂತಾರೆ. ಶಾಸ್ತ್ರವಿಧಿ ಅಂತಂದರೆ ಏನು? ಅದು ಅನುಸರಿಸೋದಕ್ಕೆ ಕಷ್ಟ ಅಂತ ಏನೂ ಅಲ್ಲ. ಇದುವರೆಗೆ ಶ್ರೀಕೃಷ್ಣ ಅನೇಕ ಬಾರಿ ಶಾಸ್ತ್ರವಿಧಿಗಳನ್ನೇ ಹೇಳಿದ್ದಾನೆ. ಈಗ ಉದಾಹರಣೆಗೆ ತಗೊಂಡ್ರೆ, ಸತ್ಯವನ್ನೇ ಹೇಳು, ಸರಳವಾಗಿರು, ಅರಿಷಡ್ವರ್ಗಗಳನ್ನು ಬಿಟ್ಟುಬಿಡು, ಮೋಸ ಮಾಡಬೇಡ, ಅತಿ ಆಸೆ ಪಡಬೇಡ, ಸಿಕ್ಕಷ್ಟರಲ್ಲಿ ತೃಪ್ತಿಪಡು, ಧನಾರ್ಜನೆಯನ್ನು ನ್ಯಾಯವಾಗಿ ಮಾಡು ಅಂತ. ಇದೆಲ್ಲ ಶಾಸ್ತ್ರಗಳೇ ಹೌದು. ದೃಢ ಮನಸ್ಸಿರಬೇಕಾದ್ರೆ, ಇವುಗಳನ್ನು ನಾವು ಅನುಸರಿಸಬೇಕಾದ್ರೆ ಗಟ್ಟಿಯಾದ ಮನಸ್ಸಿರಬೇಕು. ಈ ಸದ್ಗುಣಗಳನ್ನು ಮೈಗೂಡಿಸಿಕೊಳ್ಳೋದು ಸ್ವೇಚ್ಛಾಚಾರಿಗಳಿಗೆ ಸಾಧ್ಯವಾಗೋದಿಲ್ಲ. ಸ್ವೇಚ್ಛಾಚಾರಿ ಅಂತಂದರೆ ನಮ್ಮ ಮನಸ್ಸಿಗೆ ನಾವು ಒಂದು ನಿಯಮಗಳನ್ನು ಇಟ್ಕೊಳ್ಬೇಕು, ಅದನ್ನು ಹದ್ದಿನಲ್ಲಿ ಇಟ್ಕೊಳ್ಬೇಕು. ಈ ಸ್ವೇಚ್ಛಾಚಾರಿಗಳಿಗೆ ಆ ಥರ ಆಗೋದಿಲ್ಲ. ಅವ್ರ ಮನಸ್ಸಿಗೆ ಏನಾದ್ರು ಒಂದು ಬೇಕು ಅಂತ ತೋರ್ಬಿಟ್ರೆ ಅದ್ರ ಸಿಕ್ಕೋವರೆಗೂ ಬಿಡೋದಿಲ್ಲ ಅವರು. ಆ ಥರ ಅದನ್ನು ತಗೊಳ್ದು ಆ ಥರ ಹೋಗೋದು ಬೇಡ ಅಂತ ಕಟ್ಟುಪಾಡು ಹಾಕ್ಕೊಂಡ್ರೆ ಅಂಥವ್ರಿಗೆ ಇದು ಸಾಧ್ಯ ಅಷ್ಟೇನೆ. ಈ ಶಾಸ್ತ್ರವಿಧಿಗಳನ್ನು ಅರಿತು ಸರಿಯಾಗಿ ನಡೆದುಕೊಂಡ್ರೆ ಶ್ರೇಯಸ್ಸು ಲಭಿಸಿ ಶ್ರೇಯಸ್ಸು ಅಂತಂದರೆ ನಮಗೆ ಇದಕ್ಕೆ ಮೋಕ್ಷಕ್ಕೆ ಹೋಗುವಂಥ ದಾರಿ ಲಭಿಸಿ ಚಿರಂತನವಾದ ಶಾಂತಿಯು ಸುಖವೂ ಲಭಿಸುತ್ತೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದು ಅರಿಷಡ್ವರ್ಗಗಳು. ಇವು ನಮ್ಮನ್ನು ಕಾಡ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆಸೆ ಬೇಕು, ಕೋಪ ಬಿಡೋಕ್ಕಾಗೋಲ್ಲ, ಇದು ಬೇಕು ಅದು ಬೇಕು ಅಂತನ್ನೋದು ಈ ತರಹ ಎಲ್ಲ ಇರುತ್ತಲ್ಲ.
ಯಾವುದನ್ನು ಆರಿಸ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ತಿಳಿಯೋದು ಹೇಗೆ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ. ಕೃಷ್ಣ ಹೇಳ್ತಾನೆ ಈ ಶ್ಲೋಕದಲ್ಲಿ, ಅಂದರೆ ಇದು 24ನೇ ಶ್ಲೋಕ, ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ. ಕಾರ್ಯ ಅಕಾರ್ಯ ಇವುಗಳನ್ನು ನಿರ್ಧರಿಸುವಾಗ ಶಾಸ್ತ್ರವೇ ನಮಗೆ ನಿರ್ದೇಶ ಮಾಡುವಂಥದ್ದು ಅಂತ ಹೇಳ್ತಾನೆ. ಶಾಸ್ತ್ರಗಳು ಮತ್ತು ವೇದಗಳು ಇವುಗಳಿಗೆಲ್ಲ ಇವೆಲ್ಲ ಪ್ರಮಾಣ. ಶ್ರುತಿ ಸ್ಮೃತಿ ಸದಾಚಾರಗಳು, ಸ್ಮೃತಿ ಮನುಸ್ಮೃತಿ ಅಂತ. ಇವಾಗ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಮನು ರಾಜನಾಗಿರ್ತಾನೆ, ಅವನು ಸ್ಮೃತಿ ಅಂತ ಬರೀತಾನೆ. ಮನುಸ್ಮೃತಿ ಅನ್ನೋದು ಸದಾಚಾರಗಳನ್ನು ಬರೆದಿರ್ತಾನೆ ಅದರಲ್ಲಿ. ಅದು ನಮಗೆ ಶಾಸ್ತ್ರ, ಅದು ದಾರಿದೀಪದಂತೆ. ಇವಾಗ ದಾರಿನಲ್ಲಿ ದೀಪ ಇದ್ದು ನಮಗೆ ಹೇಗೆ ರಸ್ತೆ ಕಾಣೋ ಹಾಗೆ ಮಾಡುತ್ತೋ ಹಾಗೆ ಈ ಶಾಸ್ತ್ರಗಳು ನಮಗೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ನಮಗೆ ತೋರಿಸುತ್ತೆ. ಅದು ತೋರಿದ ಮಾರ್ಗದಲ್ಲಿ ನಾವು ಕ್ರಮಿಸಬೇಕು. ನಮ್ಮ ಹಿತಚಿಂತನೆ ಶಾಸ್ತ್ರಕ್ಕೆ ಗೊತ್ತಿರುವಷ್ಟು ನಮ್ಮ ತಂದೆ ತಾಯಿಗಳಿಗೂ ತಿಳಿದಿರೋದಿಲ್ಲ. ಏಕೆಂದರೆ ಇವು ಆಪ್ತ ವಾಕ್ಯಗಳು. ಅತೀಂದ್ರಿಯ ದೃಷ್ಟಿಯನ್ನು ಪಡೆದಂಥ ಋಷಿಗಳು ಧ್ಯಾನಕ್ಕೆ ಕೂತಾಗ ಅವರಿಗೆ ಅಂತರ್ವಾಣಿ ಕೇಳಿಸ್ತಾ ಇತ್ತೆ. ಈ ಅಂತರ್ವಾಣಿಯನ್ನು ಅವರು ಶಿಷ್ಯಂದ್ರಿಗೆ ಹೇಳಿಕೊಟ್ಟು ಶಾಸ್ತ್ರಗಳನ್ನು ಇಟ್ಟಿದ್ದಾರೆ. ಈ ಅಂತರ್ವಾಣಿ ಅಂತಂದರೆ ಇನ್ನೇನು ಅಲ್ಲ, ಅದು ದೈವವಾಣಿಯೇ ಹೌದದು. ಅವರಿಗೆ ಮನಸ್ಸಿನಲ್ಲಿ ಅದು ಸ್ಫುರಿಸಿ ಅದನ್ನು ಅವರು ಬರೆದಿಟ್ಟಿರ್ತಾರೆ. ಈ ಶಾಸ್ತ್ರಗಳನ್ನು ನಾವು ತಿಳ್ಕೊಂಡು ಕರ್ಮ ಮಾಡಬೇಕು ಅಂತ ಕೃಷ್ಣ ಹೇಳೋದು. ಈ ಶಾಸ್ತ್ರಾರ್ಥವನ್ನೇ ಅರ್ಥಾತ್ ಇದೇ ಉಪನಿಷತ್ ಸಾರ ಅಂತಲೂ ಹೇಳೋದುಂಟು. ಇದನ್ನು ಆಚರಣೆಯಲ್ಲಿ ತಂದು ಶ್ರೇಯಸ್ಸನ್ನು ಸಾಧಿಸ್ಕೊಳ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಸಮಯಾವಕಾಶ ಮುಗಿಯಿತು. ನಾಳೆ ಮತ್ತೆ ಮುಂದುವರಿಸ್ತೀನಿ ನಾನು. ನಿಮಗೆಲ್ರಿಗೂ ನನ್ನ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಭಗವದ್ಗೀತಾ ಚಿಂತನೆಯನ್ನು ಮುಂದುವರಿಸೋಣ. ದೈವಾಸುರ ಸಂಪದ್ವಿಭಾಗ ಯೋಗದಲ್ಲಿ ಕೃಷ್ಣ ಸಾಕಷ್ಟು ಆಸುರಿ ಗುಣಗಳು ದೈವಿ ಗುಣಗಳನ್ನು ತಿಳಿಸಿದ್ದಾಯಿತು. ಅರ್ಜುನನಿಗೆ ಒಂದು ಸಂಶಯ ಬಂದುಬಿಟ್ಟು, ಅರಿಷಡ್ ವರ್ಗಗಳು ಇದೆಯಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಇದು ನಮ್ಮನ್ನು ಕಾಡ್ತಾ ಇರುತ್ತವೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಆರಿಸ್ಕೋಬೇಕು, ಇದು ಗೊತ್ತಾಗೋದಿಲ್ಲ ನನಗೆ, ಇದನ್ನು ಸ್ವಲ್ಪ ನೀ ತಿಳಿಸ್ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದಕ್ಕೆಲ್ಲ ಶ್ರುತಿ ಸ್ಮೃತಿ ಸದಾಚಾರಗಳು ಪ್ರಮಾಣ. ಅವುಗಳು ಏನು ಹೇಳಿದೆಯೋ ಅದರಂತೆ ನಾವು ನಡಿಬೇಕು. ಅವುಗಳು ನಮಗೆ ದಾರಿದೀಪದ ಹಾಗೆ ಮಾರ್ಗವನ್ನು ತೋರಿಸುತ್ತವೆ. ಅದನ್ನು ನೋಡಬೇಕು. ತಂದೆ ತಾಯಿಗಳಿಗೂ ಗೊತ್ತಿಲ್ಲದೆ ಇರುವಂಥದ್ದು ಶ್ರುತಿ ಶಾಸ್ತ್ರ ಪುರಾಣ ಸದಾಚಾರಗಳಲ್ಲಿ ಇರುತ್ತೆ. ಅದನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಈಗಿನವರು ಶಾಸ್ತ್ರಗಳನ್ನು ನಂಬೋದಿಲ್ಲ. ಅದರಲ್ಲೇನಿದೆ ಅಂತ ಅಂತಾರೆ. ವಿವೇಕಾನಂದರು ಶಿಕಾಗೋಗೆ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದರು. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಹಳ ಪ್ರಖ್ಯಾತರಾಗಿ ವಾಪಸ್ ಭಾರತಕ್ಕೆ ಬಂದರು. ಬಂದ ಮೇಲೆ ಮದ್ರಾಸಿಗೆ ಬಂದಿದ್ದರು. ಅಲ್ಲಿ ಒಂದು ಕ್ರಿಶ್ಚಿಯನ್ ಕಾಲೇಜಿಗೆ ಹೋಗಿದ್ದರು. ಅವರು ವಿಜ್ಞಾನದ ವಿದ್ಯಾರ್ಥಿಗಳು ಇದ್ದರು. ಅವರಿಗೆ ಇವರು ಮಾತಾಡ್ತಾಯಿದ್ರು. ಆವಾಗ ವಿದ್ಯಾರ್ಥಿಗಳು ಹೇಳ್ತಾರೆ, ನೀವೆಲ್ಲ ಸನ್ಯಾಸಿಗಳು ಬರೀ ಭಾಷಣ ಮಾಡ್ತೀರಿ, ಫಿಲಾಸಫಿ ಹೇಳ್ತೀರಿ, ಅಂದರೆ ತತ್ವ ಅದನ್ನು ಹೇಳ್ತೀರಿ, ಶಾಸ್ತ್ರ ಅಂತ ಹೇಳ್ತೀರಿ, ಅದನ್ನು ನಂಬೋಕ್ಕೆ ಆಧಾರ ಏನು ಅಂತ ಕೇಳಿದ್ರು ಅವರುಗಳು. ವಿವೇಕಾನಂದರು ಅದಕ್ಕೆ ಉತ್ತರವಾಗಿ ಹೇಳಿದರು, ನಿಮ್ಮಲ್ಲಿ ವಿಜ್ಞಾನಕ್ಕೆ ಯಾವ ಮಾರ್ಗಗಳಿವೆಯೋ ಸತ್ಯ ತಿಳಿಯುವುದಕ್ಕೆ ಅದೇ ಮಾರ್ಗವನ್ನು ನಾವು ಅಧ್ಯಾತ್ಮದಲ್ಲಿ ಕೂಡ ಉಪಯೋಗಿಸ್ತೇವೆ ಅಂದರು. ನೀವಿಷ್ಟೂ ಜನ ವಿಜ್ಞಾನ ವಿದ್ಯಾರ್ಥಿಗಳೇ ಹೌದು. ನಿಮ್ಮಲ್ಲಿ ಯಾರಾದರೂ ಆಟಮ್ ನೋಡಿದ್ದೀರಾ? ಇಲ್ಲ. ಆದರೆ ಅದು ಇದೆ ಅಂತ ಹೇಗೆ ಹೇಳ್ತೀರಾ? ಅದನ್ನು ತಿಳಿಬೇಕಾದ್ರೆ ಮೊದಲು ಅಬ್ಸರ್ವೇಷನ್ ಅಂದರೆ ವೀಕ್ಷಿಸಬೇಕು, ಅದನ್ನು ಪ್ರಯೋಗ ಮಾಡಬೇಕು. ಆಟಮ್ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದರ ಲಕ್ಷಣ ಅನ್ನೋದು ಇರುತ್ತೆ. ಅಧ್ಯಾತ್ಮದಲ್ಲೂ ಹಾಗೆಯೇ ಯಾವುದನ್ನು ಮಾಡಿದರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿ ಅದನ್ನು ಮಾಡಿದರೆ ಅವನು ಉತ್ತಮನೋ ಕೆಟ್ಟ ಕೆಲಸ ಮಾಡಿದವನೋ ಅಧಮನೋ ಗೊತ್ತಾಗತ್ತೆ. ಒಬ್ಬ ಕಷ್ಟ ಅನುಭವಿಸ್ತಾ ಇದ್ದರೆ ಏನೋ ಕೆಟ್ಟ ಕೆಲಸ ಮಾಡಿರಬೇಕು, ಅದರಿಂದ ಕಷ್ಟ ಬಂದಿದೆ ಅಂತೀವಿ. ಇವಾಗ ಇದನ್ನು ಪ್ರಮಾಣೀಕರಿಸ್ಬೇಕಾದ್ರೆ 3 ಅಂತಸ್ತಿದೆ, 3 ಮೆಟ್ಟಲುಗಳಿವೆ.
ಮೊದಲನೇದು ವೀಕ್ಷಣೆ ಅಂತ, ಅಬ್ಸರ್ವೇಷನ್ ಅಂತ. ವ್ಯಕ್ತಿ ಅವನು ಹೇಗೆ, ಅವನ ಸ್ವಭಾವ ಏನು, ಗುಣ ಏನು, ಯಾಕೆ ಅನುಭವಿಸ್ತಾ ಇದ್ದಾನೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು, ವೀಕ್ಷಣೆ ಮಾಡಬೇಕು. ಮುಂದಿಂದು ಲಕ್ಷಣ ಅಂತ ಅಥವಾ ಅನುಮಾನ ಅಂತ. ಅಂದರೆ ಏನು, ಅವನ ಬಗ್ಗೆ ಇರುವಂಥ ದಾಖಲೆ ಎಲ್ಲ ನೋಡಿ ಇದು ಸರಿನಾ ತಪ್ಪಾ ಅನ್ನೋದನ್ನೆಲ್ಲ ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ. ಮೂರನೇದು ಉಲ್ಲೇಖ, ಎಲ್ಲ ಪರಿಶೀಲಿಸಿ ಎಲ್ಲ ಆದಮೇಲೆ ಬರೆದಿಡುವಂಥದ್ದು, ಅದು ಶಾಸ್ತ್ರಗಳು ಅಂತಾಗತ್ತೆ. ಈ ಶಾಸ್ತ್ರಗಳನ್ನು ಯಾರೂ ಬರೆದಿಲ್ಲ, ಅಪೌರುಷೇಯವಾದ್ದು. ಎಷ್ಟೋ ಋಷಿಮುನಿಗಳು ತಮ್ಮ ಅಂತರ್ವಾಣಿಯನ್ನು ದಾಖಲಿಸಿದ್ದಾರೆ. ಸಮಸ್ಯೆಯಾದಾಗ ಶಾಸ್ತ್ರಗಳೇ ಆಧಾರ. ಆ ಶಾಸ್ತ್ರಗಳಲ್ಲಿ ಪ್ರತಿಯೊಂದಕ್ಕೂ ಉತ್ತರಗಳಿದ್ದೇ ಇರುತ್ತೆ. ಇಂಥದ್ದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಪರಿಹಾರ ಸೂಚಿಸಿರ್ತಾರೆ. DVG ಹೇಳ್ತಾರೆ, ಯಾವತ್ತಿನವರೆಗೆ ಈ ಶ್ರುತಿ ಸ್ಮೃತಿ ಶಾಸ್ತ್ರ ಇಂಥದ್ದನ್ನು ನಾವು ಅನುಸರಿಸ್ತೇವೋ ಅಲ್ಲಿವರೆಗೂ ಧರ್ಮ ಅನ್ನೋದು ಇರುತ್ತೆ. ಅದನ್ನು ನಾವು ಗೌರವಿಸಬೇಕು ಯಾವಾಗಲೂ. ಅದನ್ನು ನಾವು ಶಾಸ್ತ್ರಗಳನ್ನು ಯಾವಾಗಲೂ ಅನುಸರಿಸ್ತಾ ಇದ್ದರೆ ನಮಗೇನಾಗುತ್ತೆ, ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಪಾಪ ಭೀತಿ ಇರುತ್ತೆ, ಪುಣ್ಯ ಪ್ರೀತಿಗಳು ಇರುತ್ತೆ. ಇವುಗಳು ನಮ್ಮನ್ನು ಕಾಪಾಡುತ್ತವೆ. ಶಾಸ್ತ್ರದಲ್ಲಿ ಏನಿದೆ, ಯಾಕೆ ಪಾಲಿಸಬೇಕು, ಅದು ಯಾಕೆ ಬೇಕು, ಅದು ಬರೀ ಮೂಢನಂಬಿಕೆ ಅಂತ ಅಂದ್ಕೊಳ್ತಾ ಇದ್ದರೆ ಅದೇನಾಗುತ್ತೆ, ಧರ್ಮ ಅನ್ನೋದು ಹಿಂದೆ ಸರಿದು ಹೋಗಿಬಿಡುತ್ತೆ. ಸರಿಯಾದ ಕಾರ್ಯ ಮಾಡಬೇಕು ಅಂತ ಅನ್ನೋದು ನಿರ್ಧಾರ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ಆವಾಗ ಆ ತರಹ ಆಗಿಬಿಡುತ್ತೆ. ಈ ಕಾನೂನು ಅಂತ ಬಂತಲ್ಲ, ಕಾನೂನಿಗೆ ಸಾಕ್ಷಿ ಒದಗಿಸಿದ್ರೆ ಮಾತ್ರ ಅರ್ಥ. ಆದರೆ ಆ ಸಾಕ್ಷಿ ಶತಾಂಶ ನಿಜವಾಗಿರುತ್ತೆ ಅನ್ನೋದು ಎಲ್ಲಿ ಖಾತ್ರಿ? ದುಡ್ಡು ಕೊಟ್ಬಿಟ್ಟು ಸಾಕ್ಷಿ ಹೇಳಿಸ್ಬಿಡ್ತಾರೆ, ಸುಳ್ಳೇ ಆಗೋಗುತ್ತೆ. ಅದಕ್ಕೆ ಬರುವಂಥ ತೀರ್ಮಾನವೂ ಸರಿಯಾಗಿರೋಲ್ಲ, ತಪ್ಪೇ ಆಗಿಬಿಡುತ್ತೆ. ಈ ತರಹ ಶ್ರುತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಭಾಷ್ಯಗಳನ್ನು ಓದಬೇಕು. ಶಂಕರಾಚಾರ್ಯರು ಎಷ್ಟೊಂದು ಭಾಷ್ಯಗಳನ್ನು ಬರೆದಿದ್ದಾರೆ, ಉಪನಿಷತ್ತುಗಳಿಗೆ ಬರೆದಿದ್ದಾರೆ, ಭಗವದ್ಗೀತೆಗೆ ಬರೆದಿದ್ದಾರೆ. ಅದನ್ನು ಓದಿದರೆ ಅರ್ಥವಾಗುತ್ತೆ. ಯಾವಾಗಲೂ ಶ್ರುತಿ ಮತಿ ಅನ್ನೋದು ಅನ್ಯೋನ್ಯ ಪರಿಪೂರಕ. ಅದು ಎರಡೂ ಜೊತೆಲೇ ಹೋಗುವಂಥದ್ದು. ಅದು ಎರಡೂ ಸೇರಿದಾಗ ಮಾತ್ರ ಸತ್ಯದರ್ಶನ ಆಗುವಂಥದ್ದು. ಅದಕ್ಕೋಸ್ಕರ ಶ್ರುತಿ ಸ್ಮೃತಿ ಇವುಗಳನ್ನು ನಾವು ಯಾವಾಗಲೂ ಗೌರವಿಸಬೇಕು ಅಂತ DVG ಹೇಳೋದು. ಕೃಷ್ಣ ಕೂಡ ಅದನ್ನೇ ಹೇಳೋದು, ಪ್ರತಿಯೊಂದಕ್ಕೂ ಶಾಸ್ತ್ರಗಳೇ ಪ್ರಮಾಣ ಅಂತ ಹೇಳಿದ್ದು. ಇಲ್ಲಿಗೆ ಸಮಯಾವಕಾಶ ಮುಗೀತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಭಗವದ್ಗೀತಾ ಚಿಂತನೆಯನ್ನು 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಅಧ್ಯಾಯದಲ್ಲಿ ದೈವಿ ಗುಣಗಳ 26 ಗುಣಗಳನ್ನು ಬಹಳ ವಿವರವಾಗಿ ತಿಳ್ಕೊಂಡಿದ್ದಾಯಿತು. ಆಮೇಲೆ ಆಸುರಿ ಗುಣಗಳು ಯಾವ ತರಹ ಪ್ರಮಾದಕಾರಿಯಾಗಿರುತ್ತೆ ಅಂತ ನೋಡಿದ್ದಾಯಿತು. ಆಮೇಲೆ ಅರ್ಜುನ ಸಂಶಯ ಬಂದುಬಿಟ್ಟು ಅರಿಷಡ್ವರ್ಗಗಳು ಯಾವಾಗಲೂ ಕಾಡ್ತಾ ಇದ್ದರೆ ನಾವು ಯಾವ ಕಾರ್ಯವನ್ನು ಮಾಡಬೇಕಾದ್ರೂ ಯಾವ ತರಹ ಮಾಡಬೇಕು ಅಂತ ಕೃಷ್ಣನ ಕೇಳಿದ್ದಕ್ಕೆ ಕೃಷ್ಣ ಶಾಸ್ತ್ರಗಳೇ ಇದಕ್ಕೆ ಪ್ರಮಾಣಗಳು, ಅದಕ್ಕೋಸ್ಕರ ಸ್ಮೃತಿ ಶ್ರುತಿ ವೇದಗಳು ಸದಾಚಾರಗಳು ಶಾಸ್ತ್ರಗಳು ಇಂಥದ್ದನ್ನು ಯಾವಾಗಲೂ ನಾವು ಅನುಸರಿಸಬೇಕು. ಅದು ನಮಗೆ ತಿಳಿ ಹೇಳುತ್ತವೆ. ತಂದೆ ತಾಯಿಗಳಿಗಿಂತನೂ ಹೆಚ್ಚಾಗಿ ನಮಗೆ ಅದು ಆಪ್ತ ವಾಕ್ಯಗಳು, ಅದನ್ನು ಅನುಸರಿಸಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸರಿ, ಆಮೇಲೆ ಲೇಸಿ ಹಾಲ್ ಅಂತ ಒಬ್ಬ ಪ್ರಸಿದ್ಧವಾದಂಥ ಮನೋವಿಜ್ಞಾನಿ, ಅವನು ದೊಡ್ಡ ಪ್ರಯೋಗವನ್ನೇ ಮಾಡಿದ್ದಾನೆ. ಯಾವುದಕ್ಕೋಸ್ಕರ ಅಂತಂದರೆ ಮನುಷ್ಯನ ಸ್ವಭಾವ ಯಾವ ತರಹ ಇರುತ್ತೆ, ಋಣಾತ್ಮಕವಾಗಿರುತ್ತಾ ಧನಾತ್ಮಕವಾಗಿರುತ್ತಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಧನಾತ್ಮಕ ಅಂದರೆ ಪಾಸಿಟಿವ್, ಋಣಾತ್ಮಕ ಅಂದರೆ ನೆಗೆಟಿವ್ ಅಂತ. ಯಾವಾಗಲೂ ನಮ್ಮ ಕೆಲಸಗಳಲ್ಲಿ ನಾವು ಮಾಡುವಾಗ ಹೆಚ್ಚು ನಾವು ಧನಾತ್ಮಕವಾಗಿ ಮಾಡಿದರೆ ಆ ಕೆಲಸಗಳು ಚೆನ್ನಾಗಿ ಪರಿಣಾಮಕಾರಿಯಾಗಿ ಆಗುತ್ತೆ ಅಂತ ಹೇಳೋದು. ಋಣಾತ್ಮಕವಾಗಿ ಮಾಡಬಾರ್ದು, ಆವಾಗ ಅದರದ್ದು ಫಲ ಸರಿ ಹೋಗೋದಿಲ್ಲ ಅಂತ. ಇದನ್ನು ವಿಶ್ಲೇಷಣೆ ಮಾಡೋಕ್ಕೋಸ್ಕರ ಈ ಲೇಸಿ ಹಾಲ್ ವಿಜ್ಞಾನಿ ಆತ ಮನೋವಿಜ್ಞಾನಿ 12,000 ಜನಗಳನ್ನು ಅಮೆರಿಕಾದಿಂದ ಕೆನಡಾದಿಂದ ಆರಿಸ್ಬಿಟ್ಟು
ಸ್ಟೋನ್ ಬ್ರ್ಯಾಂಡ್ ಯೂನಿವರ್ಸಿಟಿ ಅಂತ ಶಿಕಾಗೋನಲ್ಲಿದೆ. ಅಲ್ಲಿಯೇ ಅವನು ಅವರನ್ನು ಸೇರಿಸಿ ಅವರೆಲ್ಲರಿಗೂ ಒಂದೊಂದು ಡೈರಿಯನ್ನು ಕೊಟ್ಟು, ಡೈರಿ ಪ್ರತಿ ಪುಟದಲ್ಲೂ 2 ಭಾಗ ಮಾಡ್ದ. ಮಧ್ಯೆ ಗೆರೆ ಎಳೆದ್ಬಿಟ್ಟ ಅವನು. ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಳ್ಳೋವರೆಗೂ ಏನೇನಾಗತ್ತೆ, ಏನೇನು ಕೆಲಸ ಮಾಡಿರ್ತಾರೆ ಪ್ರತಿಯೊಂದನ್ನೂ ಅದರಲ್ಲಿ ಬರೆದು, ಮತ್ತು ಅದರಲ್ಲಿ ಯಾವ್ಯಾವ ಕೆಲಸ ಧನಾತ್ಮಕವಾದ್ದು ಅಂದರೆ ಪಾಸಿಟಿವ್ ಆಗಿರುತ್ತೋ, ಯಾವ್ಯಾವ ಕೆಲಸ ಋಣಾತ್ಮಕವಾಗಿರುತ್ತೆ ಅದನ್ನು ತಿಳಿಸಿ ಬರೀರಿ ಅಂತ ಹೇಳಿ ಆ ಡೈರಿಯನ್ನು ಕೊಟ್ಟಿದ್ದ. ಈ ತರಹ ಅವನು ಸುಮಾರು 6 ವರ್ಷ ಕಾಲ ಮಾಡಿ ಒಂದು 12,000 ಜನಗಳದ್ದನ್ನು ಡೇಟಾ ಕಲೆಕ್ಟ್ ಮಾಡಿಕೊಂಡ. ಆಮೇಲೆ ಅದನ್ನು ಕಂಪ್ಯೂಟರ್ಗೆ ಹಾಕಿಬಿಟ್ಟು ರಿಸರ್ಚ್ ಮಾಡಿ ಅದರದ್ದನ್ನು ರಿಸಲ್ಟನ್ನು ಕೊಟ್ಟ. ಅದರಲ್ಲಿ ಹೇಗೆ ಬಂತು ಅಂತಂದರೆ 91% ನೆಗೆಟಿವ್ ಥಿಂಕಿಂಗ್ ಪೀಪಲ್ ಅಂತೆ. ಅಂದರೆ ಇನ್ನು ಉಳಿದಿದ್ದು 9% ಪಾಸಿಟಿವ್ ಥಿಂಕಿಂಗ್ ಪೀಪಲು. ಎಷ್ಟು ಅಜಗಜಾಂತರ ವ್ಯತ್ಯಾಸ ನೋಡಿ. ಆದರೆ ಈ 9%ನವ್ರಿಗೆ ಗೊತ್ತು 91%ನವ್ರು ನೆಗೆಟಿವ್ ಥಿಂಕಿಂಗ್ನವ್ರು ಇದ್ದಾರೆ ಅಂತ. ಆದರೂ ಇವರು ಧೈರ್ಯ ಮಾಡಿ ತಮ್ಮದನ್ನು ಪಾಸಿಟಿವ್ ಥಿಂಕಿಂಗ್ ಅಂತ ಹಾಕ್ಕೊಂಡಿದ್ರು. ಅವರು ಸಾಧನೆ ಮಾಡ್ತಿದ್ದಾರೆ, ನಿಜಕ್ಕೂ ಸಾಧನೆ ಮಾಡಿ ಅವರು ಅಂಥವ್ರೇನೆ ಅವರುಗಳು. ಪ್ರತಿಯೊಂದನ್ನು ಅವರು ಯೋಚನೆ ಮಾಡಿ ಪುಣ್ಯ ಪಾಪ ವಿವೇಕಗಳನ್ನು ತಿಳ್ಕೊಂಡು ಯಾವ ಕೆಲಸ ಮಾಡಬಹುದು, ಯಾವ ಕೆಲಸ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ ಅಂತ ತಿಳ್ಕೊಂಡು ಭೋಗಲಾಲಸೆಗೆ ಹೆಚ್ಚು ಆಸೆ ಪಡದೆ ಇದ್ದಂಥ ಅವರುಗಳು 9%. ಹೋಗಲಿ, ಅಷ್ಟಾದರೂ ಇದ್ದಾರಲ್ಲ ಈ ಕಾಲದಲ್ಲೂ 91% ಆ ಥರ ಇದ್ದು 9% ಬಂದಿದ್ದಾರಲ್ಲ ಇವರು, ಪರವಾಗಿಲ್ಲ ಅಂತ ಅನಿಸುತ್ತೆ ನಮಗೆ ಇವಾಗಲೂ. ಈಗ ಏನಾಗಿದೆ ಅಂತಂದರೆ ಜನಗಳಿಗೆ ಪುಣ್ಯ ಪಾಪದ ವಿವೇಕ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ. ದೈವಿ ಗುಣಗಳು ಜಾಸ್ತಿ ಇದ್ದವರು ಅದರ ವಿವೇಕ ತುಂಬ ಇಟ್ಕೊಂಡಿರ್ತಾರೆ. ಸ್ವಲ್ಪ ಆಸುರಿ ಗುಣಗಳಿದ್ದಂಥವ್ರಿಗೆ ಆ ಪುಣ್ಯ ಪಾಪದ ವಿವೇಕ ಇರೋಲ್ಲ. ನಾವು ಮಾಡಿದ್ದೇ ಸರಿ, ಶಾಸ್ತ್ರಗಳನ್ನು ನಂಬಬೇಕಾಗಿಲ್ಲ ಅನ್ನುವಂಥ ಸ್ವಭಾವ ಇರುತ್ತೆ ಅವರಿಗೆ. ಭೋಗಲಾಲಸೆಗೆ ಹೆಚ್ಚು ಪ್ರೋತ್ಸಾಹ ಕೊಡುವಂಥವರಾಗಿರ್ತಾರೆ. ಅದಕ್ಕೆ ಪೂರಕವಾಗಿ ಸಮಾಜ ಸಂಸ್ಥೆಗಳು, ರಾಜಸೂತ್ರಗಳು ಸಿದ್ಧವಾಗಿರುತ್ತವೆ. ಬದುಕು ಹಣದ ಮೇಲೆ ನಿಂತಿದೆ. ಹಣಕ್ಕೆ ಬೆಲೆ ಇವಾಗ, ಗುಣಕ್ಕೆ ಬೆಲೆ ಇಲ್ಲವೇ ಇಲ್ಲ. ಗಳಿಕೆಯೇ ಜೀವನದ ಉದ್ದೇಶ ಆಗಿಬಿಟ್ಟಿದೆ. ಸಂಪಾದನೆ ಮಾಡಿದ್ರೆ ಬೆಲೆ ಮನುಷ್ಯನಿಗೆ, ಇಲ್ಲದೆ ಹೋದರೆ ಇಲ್ಲ, ಆ ತರಹ ಆಗೋಗಿದೆ. ಇಂಥ ವಿಪರ್ಯಾಸದಿಂದ ಪಾರಾಗಬೇಕಾದ್ರೆ ದೈವಾಸುರ ಭೇದದ ಚಿಂತನೆಯನ್ನು ನಾವು ಇಳಿಸ್ಕೋಬೇಕು ಮನಸ್ಸಿಗೆ. ದೈವಿ ಗುಣಗಳನ್ನು ಆದಷ್ಟು ಮಟ್ಟಿಗೆ ನಮ್ಮದನ್ನಾಗಿ ಮಾಡಿಕೊಂಡು ಆಸುರಿ ಗುಣಗಳನ್ನು ಕಮ್ಮಿ ಮಾಡಿಕೊಂಡಾಗ ಬಹುಶಃ ನಮ್ಮ ಮತ್ತು ನಮ್ಮ ಸಮಾಜ ಜೀವನಕ್ಕೆ, ಜಗತ್ತಿಗೆ ಒಳ್ಳೆಯದಾಗತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಬೇಕಾದರೆ ಮನೆಯಲ್ಲಿ ಒಂದು 8 ದಿವಸ ಒಂದು ಬುಕ್ ಇಟ್ಕೊಂಡು ನಿಮ್ಮ ಮನಸ್ಥಿತಿ ಪ್ರತಿ ದಿವಸನೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ್ಯಾವ ಕೆಲಸ ಮಾಡಿದ್ರಿ, ಯಾವ ತರಹ ಭಾವನೆಯಲ್ಲಿದ್ದಿರಿ ಅಂತ ಹೇಳಿ ಬರೆದು ನೋಡಿ, ನಿಮ್ಮದನ್ನು ನೀವೇ ತಿಳ್ಕೊಳ್ಬಹುದು. ಟ್ರೈ ಮಾಡಿ ನೋಡಿ. ಇಲ್ಲಿಗೆ ಇವತ್ತಿನ ದಿವಸ 16ನೇ ಅಧ್ಯಾಯ ಮುಗೀತು. ನಾಳೆ ನಾನು 17ನೇ ಅಧ್ಯಾಯನ ಶುರು ಮಾಡ್ತೀನಿ. ನಿಮಗೆಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಹೊಸ ಅಧ್ಯಾಯ ಶುರು ಮಾಡ್ತಾ ಇದ್ದೀನಿ. ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳಿಬಿಟ್ಟು. ಇದು 17ನೇ ಅಧ್ಯಾಯ. ಶಾಸ್ತ್ರ ಗೊತ್ತಿಲ್ಲದೆ ಬರೀ ಶ್ರದ್ಧೆ ಇರೋವಂಥವ್ರಿಗೆ ಶಾಸ್ತ್ರ ಮುಖ್ಯನೋ ಶ್ರದ್ಧೆ ಮುಖ್ಯನೋ ಅಂತ ಕೇಳಿದರೆ ಶ್ರದ್ಧೆ ಮುಖ್ಯ ಅಂತ ಹೇಳಬೇಕಾಗತ್ತೆ. ಯಾಕೆಂತಂದರೆ ಅವ್ರಿಗೆ ಶಾಸ್ತ್ರ ಗೊತ್ತಿಲ್ವಲ್ಲ, ಅದರಿಂದ ಶ್ರದ್ಧೆನೇ ಮುಖ್ಯ. ಅಂದರೆ ಅದರಲ್ಲಿ ತಮ್ಮ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ. ಏಕೆಂದರೆ ಶಾಸ್ತ್ರ ದೇಶ ಕಾಲಕ್ಕೆ ತಕ್ಕಂತೆ ತೋರಿಕೊಳ್ಳುತ್ತೆ. ಒಂದೊಂದು ದೇಶದಲ್ಲಿ ಒಂದೊಂದು ತರಹ ಇರುತ್ತದು. ಒಂದೊಂದು ಕಾಲದಲ್ಲಿ ಇದ್ದ ಹಾಗೆ ಇನ್ನೊಂದು ಕಾಲದಲ್ಲಿ ಇರೋಲ್ಲ. ಶಾಸ್ತ್ರ ವ್ಯತ್ಯಾಸವಾಗ್ತಾ ಇರುತ್ತೆ. ಶ್ರದ್ಧೆ ದೇಶ ಕಾಲ ಸಾಪೇಕ್ಷವಾದದ್ದಲ್ಲ, ಅಂದರೆ ಸಂಬಂಧ ಇರೋಲ್ಲ. ಶ್ರದ್ಧೆ ಯಾವಾಗಲೂ ಒಂದೇ ತರಹ. ನಾವು ಯಾವ ರೀತಿಯಲ್ಲಿ ಶ್ರದ್ಧೆ ಇಟ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಮಾತ್ರ ಅದು ಇರುತ್ತೆ ಅಷ್ಟೇ. ಅದು ಜೀವನ ಅಂತರ್ಗತ ಸಂಸ್ಕಾರಗಳಲ್ಲಿ ಒಂದಾದು.
ಜೀವ ಅನ್ನೋದಕ್ಕೆ ಒಳಗಡೆ ಇರೋವಂಥ ನಮ್ಮ ದೇಹದೊಳಗೆ ಇರುವಂಥದ್ದು ಒಂದು ಸಂಸ್ಕಾರ, ಅದು ಶ್ರದ್ಧೆ ಅಂತ ಅನ್ನೋದು. ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದು ಅದು ಸ್ವಭಾವ. ಅದು ಆ ಕಾರಣದಿಂದ ಶಾಸ್ತ್ರಕ್ಕಿಂತ ಶ್ರದ್ಧೆ ಮಿಗಿಲು ಅಂತ. ಶ್ರದ್ಧೆ ಅಂದರೆ ಅಂಧವಿಶ್ವಾಸ ಅಲ್ಲ. ಶ್ರದ್ಧೆ ಅಂದರೆ ನಿರ್ಮಲವಾದ ಪ್ರಾಮಾಣಿಕವಾದಂಥ ಸ್ವಭಾವ, ಪ್ರವೃತ್ತಿ ಅಂತಲೂ ಹೇಳೋದು. ಈ ಅಧ್ಯಾಯದಲ್ಲಿ ಶ್ರದ್ಧಾಯುಕ್ತರಾಗಿ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾಗಿ ಕರ್ಮ ಮಾಡುವವರ ವರ್ಣನೆ ಮತ್ತು ಆಹಾರ, ಯಜ್ಞ, ತಪಸ್ಸು, ದಾನ ಇವುಗಳ ಭೇದಗಳು ಮತ್ತು ಓಂ, ತತ್, ಸತ್ ಇವುಗಳ ವ್ಯಾಖ್ಯಾನ ಇದೆಲ್ಲ ಈ ಅಧ್ಯಾಯದಲ್ಲಿ ಬರುತ್ತೆ. ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಕೃಷ್ಣನನ್ನು ಹೀಗೆ ಪ್ರಶ್ನಿಸ್ತಾನೆ. ಕೃಷ್ಣ, ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಕೂಡಿದವರಾಗಿ ಪೂಜಿಸ್ತಾರೋ ಅವರ ನಿಷ್ಠೆ ಎಂಥದ್ದು? ಸಾತ್ವಿಕ ಅಂತನೋ, ರಾಜಸ ಅಂತನೋ, ತಾಮಸ ಅಂತನೋ ಹೇಗೆ ಹೇಳ್ತೀಯ ಅಂತ ಕೇಳ್ತಾನೆ. 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿದ್ದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ, ಅಂದರೆ ಶಾಸ್ತ್ರವೇ ಪ್ರಮಾಣ ಇಂಥದಕ್ಕೆಲ್ಲ ಅಂತ. ಆ ಮಾತಿನ ಹಿನ್ನೆಲೆಯಲ್ಲಿ ಅರ್ಜುನ ಈ ಪ್ರಶ್ನೆನ ಕೇಳ್ತಾನೆ. ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತಂದರೆ ಶಾಸ್ತ್ರವಿಧಿಗಳನ್ನು ಬಿಟ್ಟು ಅಂತ ಅರ್ಥ. ಶಾಸ್ತ್ರವನ್ನು ಬಿಡುವುದು 3 ಬಗೆಯಲ್ಲಿ. ಶಾಸ್ತ್ರವನ್ನು ತಿಳಿದುಕೊಂಡು ಅದರಂತೆ ನಡೆದುಕೊಳ್ಳೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಶಾಸ್ತ್ರನೇ ಬಿಟ್ಟುಬಿಡ್ತಾರೆ. ಎರಡನೇದು, ಶಾಸ್ತ್ರವಿಧಿಗಳನ್ನು ತಿಳಿದುಕೊಳ್ಳಲು ಅವಕಾಶವಾಗದೇ ಇರೋದರಿಂದ ಅವ್ರಿಗೇನೂ ಅದು ಅರ್ಥ ಆಗಿರಲ್ಲ, ಅದರಿಂದ ಅದು ಬಿಟ್ಟು ಹೋಗಿರುತ್ತೆ. ಮೂರನೇದು, ಶಾಸ್ತ್ರವಿಧಿಗಳಲ್ಲಿ ತಿರಸ್ಕಾರ ಭಾವನೆಯನ್ನು ಹೊಂದಿರುವಂಥದ್ದು. ಯಜಂತೆ ಶ್ರದ್ಧೆಯಾನ್ವಿತಾ ಅಂತಂದರೆ ಇವುಗಳಲ್ಲಿ ಮೊದಲನೇ 2 ಕಾರಣಗಳು. ಶಾಸ್ತ್ರವಿಧಾನ ಬಿಟ್ಟಿದ್ದರೂ ಶ್ರದ್ಧೆಯಿಂದ ಕೂಡಿ ದೇವತೆಗಳ ಮುಂತಾದವರನ್ನ ಉಪಾಸನೆ ಮಾಡುವವರು ಕೆಲವರುಂಟು. ಅಂದರೆ ಶಾಸ್ತ್ರನೇ ತಿಳಿದೇ ಇರೋವಂಥವರು, ಶಾಸ್ತ್ರವನ್ನು ತಿಳಿದುಕೊಂಡು ಮಾಡೋಕ್ಕಾಗದೇ ಇರೋವಂಥವರು ಶ್ರದ್ಧೆಯಿಂದ ಮಾಡಿದರೆ ಅದು ಆ ಉಪಾಸನೆ ಸರಿ ಹೋಗಿರುತ್ತೆ, ಯಾಕೆಂದರೆ ಶ್ರದ್ಧೆ ಇರುತ್ತಲ್ಲ ಅಂತ. ಅವರ ಸ್ಥಿತಿ ಏನು ಅಂತ ಅರ್ಜುನನ ಪ್ರಶ್ನೆ. ಶ್ರದ್ಧೆ ಅಂದ್ರೇನು? ಶ್ರದ್ಧೆ ಅಂತಂದರೆ ನಂಬಿಕೆ, ವಿಶ್ವಾಸ. ಶ್ರದ್ಧೆ ಎಂಬುದು ಕುರುಡು ನಂಬಿಕೆ, ಅಂಧವಿಶ್ವಾಸ ಅಂತ ಕೆಲವರು ವಾದ. ಬುದ್ಧಿ ವಿಚಾರಕ್ಕೆ ವೈರಿಯಾದುದು ಅಂತ ಕೂಡ ಹೇಳ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಹೇಳಿರುವ ಶ್ರದ್ಧೆ ಈ ಗುಂಪಿಗೆ ಸೇರುವುದಲ್ಲ. ಬುದ್ಧಿಯು ಸ್ವತಂತ್ರವಾಗಿ ಪ್ರವೇಶ ಮಾಡಲಾಗದೇ ಇರುವಂಥ ಜಾಗಗಳು ಎಷ್ಟೋ ಇವೆ. ಜೀವ, ಆತ್ಮ, ಈಶ್ವರ, ಪುಣ್ಯ, ಪಾಪ, ಜನ್ಮಾಂತರ, ಲೋಕಾಂತರ ಇತ್ಯಾದಿಗಳು. ಇಂತಹ ವಿಚಾರ ಕ್ಷೇತ್ರಗಳೊಳಗೆ ಬುದ್ಧಿ ಸ್ವತಂತ್ರವಾಗಿ ಪ್ರವೇಶಿಸೋದಕ್ಕೆ ಆಗೋದಿಲ್ಲ. ಜೀವ, ಆತ್ಮ, ಈಶ್ವರ ಇವುಗಳನ್ನು ತಿಳ್ಕೋಬೇಕಾದರೆ ಮೊದಲು ಶ್ರದ್ಧೆಯನ್ನೇ ಅವಲಂಬಿಸಬೇಕಾಗುತ್ತೆ. ಈ ಶ್ರದ್ಧೆಯಲ್ಲೂ 3 ಬಗೆ: ಸಾತ್ವಿಕ, ರಾಜಸ, ತಾಮಸ ಅಂತ. ಈ ಸಾತ್ವಿಕ, ರಾಜಸ, ತಾಮಸ ಅನ್ನೋದು ಭಗವದ್ಗೀತೆಯಲ್ಲಿ ತುಂಬ ಬರುತ್ತೆ. ಗುಣಗಳು, ಆಹಾರಗಳು ಎಲ್ಲದರಲ್ಲೂ ಈ 3 ಬಗೆ ಇರುತ್ತೆ. ಸಾತ್ವಿಕ ಶ್ರದ್ಧೆ ತನ್ನದೇ ಆದಂಥ ಶಾಸ್ತ್ರವನ್ನು ಕಂಡುಕೊಂಡಿರುತ್ತೆ. ಮಹರ್ಷಿ ವಾಲ್ಮೀಕಿಗೆ ಆ ಶ್ರದ್ಧೆ ಇದ್ದ ಕಾರಣ ಬಾಯಿಂದ ಬಂದಿದ್ದೇ ಶ್ಲೋಕವಾಗಿಬಿಡ್ತು. ಶ್ರೀರಾಮಕೃಷ್ಣ ಪರಮಹಂಸರು ತಮಗೆ ಅರಿವೇ ಇಲ್ಲದೆ ಅವರು ಅನುಸರಿಸಿದ್ದೆಲ್ಲ ಶಾಸ್ತ್ರೋಕ್ತವಾದಂಥ ಪದ್ಧತಿ ಆಗಿಬಿಡ್ತು. ರಮಣ ಮಹರ್ಷಿಗಳಿಗೆ ಆ ಶ್ರದ್ಧೆ ಇದ್ದಿದ್ದರಿಂದಲೇ ದೇಹ ನಾನಲ್ಲ ಅಂತ ಇದ್ದು ಅಪ್ಪಟ ವೇದಾಂತದ ಭಾವವನ್ನು ಮಾಡಿಕೊಂಡು ಅಹಂ ಕೇವಲ ಚೇತನ ಆತ್ಮ ಅಂತ ನಿರ್ಧಾರಕ್ಕೆ ಬಂದರು. ಇದಕ್ಕೆ ಪ್ರತಿಯೊಬ್ಬ ಪ್ರಾಮಾಣಿಕ ಜೀವನದಲ್ಲಿಯೂ ಸಾಕಷ್ಟು ನಿದರ್ಶನಗಳು ಇವೆ. ಇದನ್ನು ನಾವು ನಾಳೆ ನೋಡೋಣ. ಇವಾಗಲಿಗೆ ಸಮಯ ಆಗಿತ್ತು. ನಿಮಗೆಲ್ರಿಗೂ ನಮಸ್ಕಾರ.